ಹೌದು, ನಾನು ಆಗ್ತಾನೆ ಹೇಳ್ತಾ ಇದ್ದೆ, ಕೋರ್ಟ್ನಲ್ಲಿ ಇವ್ರು ನಿಜಕ್ಕೂ ಇವರ ಕ್ರೌರ್ಯಗಳು ಹೇಗಿತ್ತು ಅನ್ನುವಂಥದ್ದು ಇವತ್ತು ಕೂಡ ಒಂದಷ್ಟು ದರ್ಶನ ಆಯಿತು. ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಸಹಜವಾಗಿ ಈಗಲೂ ವಿಲ ಅಂತ ಇದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಹೆಗಲ ಮೇಲೆ ಕೈ ಹಾಕಿ ಕಾಲರ್ ಹಿಡಿದು ಪೊಲೀಸರು ಮತ್ತೆ ಕರ್ಕೊಂಡು ಹೋದ್ರು. ಕೋರ್ಟ್ನಿಂದ ಠಾಣೆಯತ್ತ ಇದೀಗ ಈ ಟೀಮ್ ಅನ್ನ ಕರ್ಕೊಂಡು ಹೋಗಲಾಗಿದೆ. ಇವತ್ತು ಕೂಡ ಯಾವುದೇ ರೀತಿಯ ಪುರ್ಸೊತ್ತಿರಲ್ಲ ಈ ಆರೋಪಿತರಿಗೆ. ಇವತ್ತು ಕೂಡ ಪೊಲೀಸರ ವಿಚಾರಣೆ ಮುಂದುವರಿಯುತ್ತೆ. ಡಿ ಗ್ಯಾಂಗ್ ಅನ್ನ ಮತ್ತೆ 5 ದಿನ ಕಸ್ಟಡಿಗೆ ಕೋರ್ಟ್ ನೀಡಿರುವಂತಹ ಕಾರಣಕ್ಕಾಗಿ ಮತ್ತೆ 5 ದಿನ ಇವರು ಪೊಲೀಸರ ತನಿಖೆಗೆ ಸಹಕರಿಸಬೇಕಾಗುತ್ತೆ. ಯಾವುದೇ ರೀತಿಯಾಗಿ ಸುಳ್ಳು ಹೇಳೋದು, ತನಿಖೆಯ ಹಾದಿಯನ್ನ ತಪ್ಪಿಸುವಂತ ನಿಟ್ಟಿನ ಇವರ ಪ್ರಯತ್ನಗಳೇನಾದರೂ ಇದ್ರೆ ಅದನ್ನ ಬೇಧಿಸುವಂತ ನಿಟ್ಟಿನ ಪ್ರಯತ್ನವನ್ನ ಮಾಡೋದಕ್ಕೆ ಪೊಲೀಸರಿಗೆ ಸಹಜವಾಗಿ ಅವಕಾಶ ಇದೆ. ಯಾಕಂತಂದ್ರೆ ಮತ್ತೆ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಇವರುಗಳನ್ನ ನೀಡಲಾಗಿದೆ. ಅದರಂತೆ ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಂಥ ಸಂದರ್ಭವನ್ನು ನೀವು ಇಲ್ಲಿ ನೋಡಬಹುದಾಗಿದೆ. ಪವಿತ್ರ ಅವರನ್ನ ಜೊತೆಗೆ ಅವ್ರ ಹಿಂದೆ ದರ್ಶನ್ ಅವರನ್ನ ಕರ್ಕೊಂಡ್ ಬರ್ತಾ ಇರುವಂಥದ್ದನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಅದಕ್ಕಿಂತ ಮುಂಚಿತವಾಗಿಯೇ ಉಳಿದಂಥ ಆರೋಪಿಗಳನ್ನ ಕೂಡ ಕರ್ಕೊಂಡ್ಬಂದು ಬಸ್ಸಿಗೆ ಹತ್ಕೊಂಡು ಕರ್ಕೊಂಡು ಹೋಗಲಾಗಿತ್ತು. ಇದೀಗ ಉಳಿದಂಥ ಆರೋಪಿಗಳನ್ನ ಅಂದರೆ ಪವಿತ್ರ ಹಾಗೆ ದರ್ಶನ್ ಅವರನ್ನ ಕರ್ಕೊಂಡ್ಬಂದು ಹಿಂಬದಿಯಲ್ಲಿದ್ದಂಥ ಪೊಲೀಸ್ ವಾಹನಕ್ಕೆ ತುಂಬಿಸ್ಕೊಳ್ಳಲಾಯಿತು. ಆ ನಂತರದಲ್ಲಿ ಸೈರನ್ ಹಾಕ್ಕೊಂಡು ವೆಹಿಕಲ್ ಎರಡೂ ಕೂಡ ಹೊರಟವು. ಎಲ್ಲಿಗೆ? ಸೀದಾ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಕಡೆಗೆ. ಬಹಳ ಮಂದಿ ವಕೀಲರುಗಳು ಕೂಡ ಇದ್ರು. ಸಹಜವಾಗಿ ಕೋರ್ಟ್ನಲ್ಲಿ ಇದೆಲ್ಲ ಪ್ರೊಸೀಡಿಂಗ್ಸ್ ಆಗ್ತಾ ಇದ್ದಂಥ ಕಾರಣಕ್ಕಾಗಿ ವಕೀಲರುಗಳಿಗೂ ಕೂಡ ಒಂದು ಕುತೂಹಲ ಮತ್ತೊಂದು ಅನ್ನುವಂಥದ್ದು ಇದ್ದೇ ಇರುತ್ತೆ. ಸೊ ಅವ್ರನ್ನ ನೋಡಬೇಕು ಅನ್ನುವಂಥ ಕಾರಣಕ್ಕಾಗಿನೋ ಏನೋ ಅಥವಾ ಕೇಸ್ಗೆ ಸಂಬಂಧಪಟ್ಟ ಹಾಗಿನ ವಕೀಲರುಗಳು. ಸೊ ಪೊಲೀಸರ ಜೊತೆಗೇನೆ ಅವ್ರಗಳ ಗುಂಪು ಕೂಡ ಬಹಳ ದೊಡ್ಡದಾಗಿ ನಮಗೆ ಅಲ್ಲಿ ಕಾಣ್ತಾ ಇತ್ತು. ಸೊ ಅದೇನೇ ಇದ್ರು ಆಮೇಲೆ ಭಾಳ ಸಾರ್ವಜನಿಕರು ಕೂಡ ಇದ್ರು. ಕೋರ್ಟ್ ಕಡೆಗೆ ಬರೋರು ಹೋಗೋರು, ದರ್ಶನ್ ಅಲ್ವ ಒಂದ್ಸಲ ನೋಡ್ಕೊಂಡು ಹೋಗೋಣ ಅನ್ನುವಂಥ ರೀತಿಯಾಗಿ ಅವ್ರ ಕುತೂಹಲ ಕೂಡ ಅಲ್ಲಿ ಕಾಣ್ತಾ ಇತ್ತು. ಅದೆಲ್ಲವನ್ನ ಮೀರಿ ಅವ್ರನ್ನೀಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಕಡೆಗೆ ಕರ್ಕೊಂಡು ಹೋಗಲಾಗಿದೆ. ಮೈಸೂರು ರೋಡ್ ನಿಮಗೆ ಅಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಸಂಬಂಧಪಟ್ಟ ಹಾಗಿನ ಏನು ಆ ಫ್ಲೈಓವರ್ ಇದೆ, ಆ ಫ್ಲೈಓವರಿಂದ ಇಳಿದುಕೊಂಡು ಇದೀಗ ಸ್ಯಾಟಲೈಟ್ ಕಡೆಗೆ ಹೋಗಿ ಹಾಗೆ ನಾಯಂಡಹಳ್ಳಿ ಹೋಗಿ ಆಮೇಲೆ ರಿಂಗ್ ರೋಡ್ ತೆಗೆದುಕೊಂಡು ನಾಗರಬಾವಿ, ಆ ನಂತರದಲ್ಲಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಆ ಕಡೆಗೆ ಹೋಗುವಂಥ ಕಾರ್ಯ ಆಗ್ತಾ ಇದೆ. ಪೀಕ್ ಟ್ರಾಫಿಕ್ ಟೈಮ್ ಇದು, ಈ ಟೈಮ್ ಮೈಸೂರು ರೋಡಲ್ಲಿ. ಬಟ್ ಇವರು ಕೂಡ ಸೈರನ್ ಹಾಕ್ಕೊಂಡು ಹೀಗೆ ಇರೋದ್ರಲ್ಲಿ ಸ್ವಲ್ಪ ಟ್ರಾಫಿಕ್ಕನ್ನು ಭೇದಿಸ್ಕೊಂಡು ಆದಷ್ಟು ಬೇಗ ಹೋಗುವಂಥ ಪ್ರಯತ್ನದಲ್ಲಿ ಪೊಲೀಸರಿದ್ದಾರೆ. ನಾವು ಅದನ್ನು ನೋಡ್ತಾ ಇದ್ದೀವಿ. ಇದು 2ನೇ ಬಾರಿ ಈ ಪ್ರಕರಣ ಬೆಳಕಿಗೆ ಬಂದು ಇವ್ರುಗಳೆಲ್ಲ ಅರೆಸ್ಟ್ ಆದಂಥ ನಂತರದ 2ನೇ ಬಾರಿ ಇವತ್ತು ಮತ್ತೆ ಇವರನ್ನು ಪೊಲೀಸ್ ಕಸ್ಟಡಿಗೆ ವಹಿಸ್ತಾ ಇರುವಂಥದ್ದು. ಅಂದರೆ 2ನೇ ಬಾರಿ ಇವರೆಲ್ಲ ಈಗ ಮತ್ತೆ ಕೋರ್ಟ್ ಕಡೆಗೆ ಬಂದಂಥದ್ದು. ಮತ್ತೆ ಪೊಲೀಸ್ ಕಸ್ಟಡಿ ಅವಧಿಯನ್ನು ಇವ್ರುಗಳ ವಿಚಾರವಾಗಿ ಮುಂದುವರಿಸಲಾಗಿದೆ. ಅದರಂತೆ ಸದ್ಯ ಈಗ ದರ್ಶನ್ ಆ್ಯಂಡ್ ಗ್ಯಾಂಗ್ ಮೈಸೂರು ರೋಡ್ ಕಡೆಗೆ ಹೋಗ್ತಾ ಇರುವಂಥ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ.